ಶಾಸಕ ಪ್ರಭು ಚೌಹಾಣ್ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ. ಬೆಳೆ ಹಾನಿ ನೊಂದ ಎಲ್ಲ ರೈತರಿಗೆ ಪರಿಹಾರ ಸಿಗಲಿ. ವರದಿ ಬೀದರ್. ಭಾರೀ ಮಳೆಯಿಂದಾಗಿ ಔರಾದ್ ಹಾಗೂ ಕಮಲನಗರ ತಾಲೂಕುಗಳಲ್ಲಿ ಸಾಕಷ್ಟು ಹಾನಿಯಾಗಿದ್ದು, ಪ್ರತಿ ಗ್ರಾಮ ಮತ್ತು ಹೊಲಗಳಿಗೆ ಭೇಟಿ ನೀಡಿ ಸಮೀಕ್ಷೆಯನ್ನ ಅಚ್ಚುಕಟ್ಟಾಗಿ ನಡೆಸುವ ಮೂಲಕ ಬೆಳೆ ನಷ್ಟದಿಂದ ನೊಂದಿರುವ ಎಲ್ಲ ರೈತರಿಗೆ ಪರಿಹಾರ ಕಲ್ಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕೆಂದು ಮಾಜಿ ಸಚಿವರು ಹಾಗೂ ಔರಾದ್ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ವರದಿ ಆನಂದ್ ಕನಕ ಟಿವಿ ಬೀದರ್. ಕೋರೇಕಲ್ನಲ್ಲಿ ಫೋನ್ ಬಂದು ಸರ್ ನಾನು ಒಳಗೆ ಗೊತ್ತಿಲ್ಲ, ಕೋರೇಕಲ್ ಹೋಗಿಲ್ಲ, ಆಮೇಲೆ ಇಂಪದ ಹೋಗಿಲ್ಲ, ಆಮೇಲೆ ಯಾವ ಒಂದು ಹಲ್ಲಾಳಿಗೆ ಹೋಗಿಲ್ಲ, ಬೇರೆ ಎಲ್ಲಾದ್ರೂ ಫೋನ್ ಬರ್ತಾ ಇದೆ. ಈ ಎಲ್ಲ ಊರವನ್ನ ಟೋಟಲ್ ಲಾಸ್ ನಾವು. ಆಮೇಲೆ ಈ ಎಲ್ಲ ಬ್ಲ್ಯಾಕ್ ಸ್ಯಾಕ್ ಅವರು ನಮ್ಮ ಕಡೆ ಕೂಡ ಸ್ಟೋನ್ ನಮ್ಮ ಮನೆ ಹೊರಟಂದ್ರೆ ಬಟ್ಟೆ ಹೋಗೋದು, ನೀರು ಬಂದ್ರೆ ಬಟ್ಟೆ ಹೋಗೋದು. ಈ ಬಹಳ ಸಮಸ್ಯೆ. ಅದಕ್ಕಾಗಿ ನಾವು 30,000 ಇದ್ರೆ ನಮ್ದು ನಕ್ಷೆ ಬರ್ತಾ ಇದೆ. ರೈತರಿಗೆ ಅನ್ಯಾಯ ಆದರೆ ಈಗ ಜಾಯಿಂಟ್ ಸರ್ವೆಯಲ್ಲಿ ಇದು ನಾವು ಟೆಂಟೇಟಿವ್ ಏರಿಯಾ ಬರ್ತಿದ್ದೀವಿ. ಈಗ ಮಳೆ ಜಾಸ್ತಿ ಆಗಿದೆ. ಮಳೆ ಅವರು ಅಧಿಕಾರಿ ಹೋಗಲ್ಲ. ಈಗ ಪ್ರಾಬ್ಲಮ್ ಅವ ಲೋಕ ಬಗ್ಗೆ ಕಂಪ್ಲೇಂಟ್ ಇಲ್ಲ. ನಮ್ದು ಹೇಳಪ್ಪ ಇಂಟೆಲಿಜೆಂಟ್ ಪರ್ಸನ್ ತಹಸೀಲ್ದಾರ್ ಅವ್ರ ಡಿಪಾರ್ಟ್ಮೆಂಟ್ ಒಳ್ಳಿಲ್ಲ. ಏನು ಮಾಡಿಕೊಟ್ಟಿ ಕರೆಕ್ಟ್ ಏನ್ ಹೇಳಿದ್ರಿ. ಕಮಲನಗರ ಮತ್ತು ಔರಾದ್ ಎಷ್ಟು ಎತ್ತರ ಆಗಿದೆ. ಯಾರು ರೈತರಿಗೆ ನಾಳೆ ನಮ್ಮ ಫೋನ್ ಬಂತು ಸರ್ ನಮ್ಮ ಸರ್ವೆ ಆಗಿಲ್ಲ ಅಂದ್ರೆ ಅವ್ರು ಹೋಗ್ತಾರೆ. ತಹಸೀಲ್ದಾರ್ ಮತ್ತು ಗುಲಾಬಾರ್ ಹೋಗ್ತಾರೆ. ಕಾನೂನು ಜವಾಬ್ದಾರಿಯಿಂದ ಕಾನೂನು ಕ್ರಮ ತಗೊಳ್ತೀನಿ ಬಿಡಲ್ಲ ಒಂದು. ಆಮೇಲೆ ಸೆಕೆಂಡು ಇನ್ಶೂರೆನ್ಸ್ ಕಂಪನಿ ಸರಿಯಾಗಿ ಫೋನ್ ಬಂದ್ರು. ಯಾವ ಕೂಡ ಫೋನ್ ಬಂದ್ರು ಸರ್ ಅವ್ರು ಗೊತ್ತಾಗ ಗೊತ್ತಿಲ್ಲ, ಅವ್ರು ಕೊಟ್ಟು ಹೋಗ್ತಾ ಇದ್ದಾರೆ. ಪದೇ ಪದೇ ಹೇಳ್ತಾ ಇದ್ದೀನಿ, ಇನ್ಶೂರೆನ್ಸ್ ಕಂಪನಿ ಭಾಳ ಚೀಟಿಂಗ್ ಮಾಡ್ತಾ ಇದ್ದಾರೆ. ಇನ್ಶೂರೆನ್ಸ್ ಕಂಪನಿ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಇನ್ಶೂರೆನ್ಸ್ ಕಂಪನಿ ಇರುವುದಿಲ್ಲ. ನಮ್ಮ ಈ ಸರ್ಕಾರ ಇರ್ತಾ ಇಲ್ಲ, ಹಳೆಯಿಂದ ಮಾತಾಡ್ತಾರೆ. ಆಮೇಲೆ ಯಾರು ಎಲ್ಲಿ ಲಾಸ್ ಆಗಿಲ್ಲ ದಾಖಲೆ ನೋಡಿದ್ವಿ, ಅದು ಹೊಲ ಇಲ್ಲ ಇನ್ಶೂರೆನ್ಸ್ ಆಗಿದೆ. ಊಟದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಬಗ್ಗೆ ನಮ್ಗೆ ಕಂಪ್ಲೇಂಟ್ ಇಲ್ಲ. ಆದ್ರೆ ಇನ್ಶೂರೆನ್ಸ್ ಕಂಪನಿ ರೈತರಿಗೆ ಸರಿಯಾಗಿ ಏನೋ ಕಾನೂನು ಪ್ರಕಾರ ಮಾಡಬೇಕು. ಆಮೇಲೆ ತಾವು ತಹಸೀಲ್ದಾರ್ ತಾವು ಮಾಡಿದಿರಿ ಜಲ್ದಿ ಮಾಡಿ ಗೌರ್ಮೆಂಟ್ ಬರಬೇಕು. ಯಾಕಂದ್ರೆ ಜಲ್ದಿ ವರದಿ ಆದ್ರೆ ಜಲ್ದಿ ಪ್ಯಾಕೇಜ್ ಬರುತ್ತೆ. ತಾವು ಲೇಟ್ ಮಾಡಿದ್ರೆ ಪೈಲೆ ಸರ್ಕಾರ ಹಣ ಇಲ್ಲ, ಊಟದಿಂದ ಆಗಬಾರ್ದು. ಅದಕ್ಕಾಗಿ ತಾವು ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಆಮೇಲೆ ತಹಸೀಲ್ದಾರ್ ಏನೇನು ನಮ್ಮ ಕಮ್ಯುನಿಕೇಶನ್ ಮಾಡಿ 100% ಜಾಸ್ತಿ ತಾವು ನಮ್ದು ಜಾಸ್ತಿ ಆಗಿದೆ. ಬಟ್ ತಾವು ಕಡಿಮೆ ಗೊತ್ತಿಲ್ಲ. ನಾಳೆ ಯಾವ ರೈತರಿಗೆ ನಮ್ಮ ಸರ್ವೆ ಆಗಿಲ್ಲ, ನಮ್ಮ ಕಡೆ ಅಗ್ರಿಕಲ್ಚರ್ ಅಧಿಕಾರಿ ಬಂದಿಲ್ಲ, ತಹಸೀಲ್ದಾರ್ ಜಡ್ ಬಂದಿಲ್ಲ ಅಂದ್ರೆ ನಾವು ಯಾವ ಕಾರಣಕ್ಕೆ ಬಿಡಲ್ಲ. ನಮ್ಮ ರೈತರ ಅನ್ಯಾಯ ಆದರೆ ನಮ್ಮ ಅನ್ಯಾಯ. ರೈತರಿಗೆ ಪ್ರತಿ ವರ್ಷ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಳೆ ಆದರೆ ಹೋಗುತ್ತೆ, ಕಡಿಮೆ ಆದರೆ ಈ ಸಾರಿ ಹಾಳಾಗಿದೆ. ಆಮೇಲೆ ಆಮೇಲೆ ಮನೆ ಬಗ್ಗೆ ಯಾರು ಹೇಳ್ತೀನಿ ನಮ್ಮ ತಹಸೀಲ್ದಾರ್ಗೆ, ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಪ್ರತಿ ಊರಲ್ಲಿ ಲಾಸ್ ಆಗಿದೆ. ಟೋಟಲ್ ನಮ್ಮ ಜಮೀನು ಎಷ್ಟು ಟೋಟಲ್ ಲ್ಯಾಂಡ್ ನಮ್ದು 40,000 ಹೆಕ್ಟೇರ್ ಸರ್. ಅವರದು 40,000 ಹೆಕ್ಟೇರ್ ಕಮಲನಗರ ಟೋಟಲ್ ಎಷ್ಟು ಆಗ್ತಾ ಇದೆ? 1 ಲಕ್ಷ. ನಾನು ಅವ್ರ ಸರ್ವೆ ಎಷ್ಟು ಮಾಡಿತ್ತು? ನಾವು ಆಲ್ರೆಡಿ 30,000 ಹೆಕ್ಟೇರ್ ಕೊಟ್ಟಿದ್ದೇವೆ. ಕಡಿಮೆ ಇಲ್ಲ, ಕಡಿಮೆ ಆಗಿಲ್ಲ, ಹೆಚ್ಚಿಗೆ ಇದೆ ಸರ್. ಪರ್ಸೆಂಟೇಜ್ ಎಷ್ಟು? ಟೋಟಲ್ ಲ್ಯಾಂಡ್ ಹೇಳ್ತೀನ ಟೋಟಲ್ ತಾಲೂಕಾ ನಮ್ಮ ಕಮಲನಗರ ಅವರ 30% ಆಗಿದೆ. 1 lakh ಎಕರೆ 1 lakh ಹೆಕ್ಟರ್ ಸರ್ವೆ ಎಷ್ಟು ಮಾಡಿದ್ವಿ? ಸರ್ವೆಗೆ ನಾವು ಅದರಲ್ಲಿ 15,000 ರಿಂದ 20,000 ಹೆಕ್ಟರ್ ಸರ್ವೆ ಮಾಡಿದ್ವಿ ಸರ್. ಇನ್ನೂ 10,000 ಕಡಿಮೆ ಆಗಿದೆ. ನಮ್ಮ ಮಾಹಿತಿ ಪ್ರಕಾರ ಕಡಿಮೆ ಆಗ್ತಾ ಇದೆ. 30%. ನಮ್ಮ ಮಾಹಿತಿ ಪ್ರಕಾರ 60% ಗಿಂತ ಜಾಸ್ತಿ ಲಾಸ್ ಆಗಿದೆ. ಯಾಕಂದ್ರೆ ನಾವು ವಿಸಿಟ್ ಮಾಡಿದೀನಿ, ನಾವು ಆ ಪೂರ ಸರ್ಕಲ್ ಹೋಗಿದ್ದೀನಿ. ನಮ್ಮ ಮಾಹಿತಿ ಪ್ರಕಾರ ಅಥವಾ ಜನ ಫೋನ್ ಮಾಡ್ತಾ ಇದ್ದಾರೆ, 60% ಲಾಸ್ ಆಗಿದೆ ನಮ್ಗೆ ಕಾಣ್ತಾ ಇದೆ. ಮೇಜರ್ ಲಾಸ್ ಡಾಕ್ಟರ್ ಸರ್ಕಲ್ ಫಸ್ಟ್ ಪೇಜ್
ಈ ಟೈಮ್ನಲ್ಲಿ ನಮ್ಮ ಅಧಿಕಾರಿ ಅವರು ನಾವೊಂದು ಮೀಟಿಂಗ್ ಮಾಡಿ ಹೇಳಿದಿರಿ, ಪ್ರತಿ ಊರು ಹೋಗಿ ಪಾಪ್ಯುಲೇಷನ್ ನೋಡಿ ಗ್ರಾಮಸಭಾ ಮಾಡಿ ಎಲ್ಲಿ ಹಳೆ ಏನು ಸ್ಕೀಮ್ ಇದೆ, ಹೊಸ ಏನು ಮಾಡಬೇಕು ಪ್ಲ್ಯಾನ್ ಮಾಡಿ ಹೇಳಿದ್ದೀನಿ. ಈ ಪ್ಲ್ಯಾನ್ ಸರಿಯಾಗಿಲ್ಲ. ನಮ್ಮ CEO ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಡಬ್ಲಿ 3 ಜನ ದೊಡ್ಡ ಮಿಸ್ಟೇಕ್ ಅವ. ಅವ್ರಿಗೆ 3ರಿಗೆ ಫೋನ್ ಮಾಡಿ ಹೇಳ್ತೀನಿ ನಾನು, ಕೆಳಗೆ ಆಫೀಸರ್ ಗ್ರೌಂಡಲ್ಲಿ ಹೋಗ್ತಾ ಇಲ್ಲ, ತಾವು ನೋಡಬೇಕು, ಇನ್ಕ್ವೈರಿ ಮಾಡಬೇಕು. ಅದಕ್ಕಾಗಿ CEO ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಡಬ್ಲಿ 3 ಜನ ಭಾಳ ದೊಡ್ಡ ಮಿಸ್ಟೇಕ್ ಮಾಡಿ ಅವರ ಸಲುವಾಗಿ. ಎಲ್ಲೆಲ್ಲಿ ದೊಡ್ಡ ದೊಡ್ಡ ಊರವ, ಇಲ್ಲಿ ಎನ್ಗುಂದ ಸುಂದ ಎಲ್ಲಿ ಓಪನ್ ಇರಬೇಕು. ಆಮೇಲೆ ನಮ್ಮ ಕಮಾನಗರು ಬೇರೆ ಬೇರೆ ದೊಡ್ಡ ದೊಡ್ಡ ಹೋಲ್ಸಮಂದ್ರ ಸಾವಳಿ ದೊಡ್ಡ ಊರವ, ತೋರಣ ಇವು ಓಪನ್ ವೆಲ್ಲೇ ಆಗಬೇಕು. ಬಟ್ ಈ ಟೈಮ್ನಲ್ಲಿ ಮೇಲಧಿಕಾರಿ ಕೆಳಗೆ ನೋಡಿಲ್ಲ, ಅದಕ್ಕಾಗಿ ಮಿಸ್ಟೇಕ್ ಆಗಿದೆ. ಆದರೆ ನಾವು ಪ್ರತಿ ಊರಿಗೆ ಗ್ರಾಮ ವಿಚಾರ ಹೋಗಿದ್ದೀವಿ, ಹೇಳಿದ್ದೀನಿ, ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ನಾವು ನಮ್ಮ ರಾಜ್ಯ ಆಗಲಿ ಕೇಂದ್ರ ಆಗಲಿ ಎಲ್ಲ ಅಧಿಕಾರಿಗೆ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಮಾತಾಡಿದ್ದೀನಿ, ಮಂತ್ರಿಗೆ ಮಾತಾಡಿದ್ದೀನಿ, ಇಂಜಿನಿಯರ್ ಮಿನಿಸ್ಟರ್ಗೆ ಲೆಟರ್ ಕೊಟ್ಟಿದ್ದೀನಿ. ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಆಗ್ಬೋದು, ನಿರೀಕ್ಷೆ ಇದೆ. ಸರ್.